ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ಸೋಮವಾರದ ಒಂದು ವ್ಲಾಗ್. ಇವತ್ತಿನ ದಿನ ಬೆಳಿಗ್ಗೆನೇ ನಾನು ಟಿಫನ್ಗೆಲ್ಲ ರೆಡಿ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ನ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಒಂದೇ ಸಮ ಕೆಲಸ ಇರುತ್ತೆ. ಮನೇಲಿರೋ ಹೆಣ್ಮಕ್ಳುಗಳಿಗಂತೂ ಮಕ್ಕಳು ಕೆಲಸ ಅದರಲ್ಲೂ ಆಚೆ ಹೋಗಿ ಕೆಲಸ ಮಾಡೋರ್ಗಂತೂ ಕೇಳಲೇಬೇಡಿ. ಸ್ವಲ್ಪನೂ ರೆಸ್ಟ್ ಅಂತ ಅನ್ನೋದೇ ಇರಲ್ಲ. ಹೌಸ್ ವೈಫ್ ಅಂತ ಹೇಳ್ತೀವಿ, ಪಾಪ ಅವ್ರಿಗೂ ತುಂಬಾ ಕೆಲಸ ಇರುತ್ತೆ. ಮನೇಲಿ ಇದ್ರೂ ಕೆಲಸನೇ, ಮನೇಲಿ ಇಲ್ಲ ಅಂದ ಆಚೆಗಡೆ ಹೋದ್ರೂ ಕೆಲಸನೇ. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಹಾಗೆ ಮಗಳನ್ನ ಕಾಲೇಜಿಗೆ ಬಿಟ್ಟು ಮಗನ ಸ್ಕೂಲಿಗೆ ಬಿಟ್ಟು ಅಲ್ಲೇ ಸ್ಟಾರ್ ಮಾರ್ಕೆಟ್ ಅಂತ ಆಗಿದೆ, ಅಲ್ಲಿ ಸ್ವಲ್ಪ ಗ್ರಾಸರಿ ತೊಗೋಬೇಕಿತ್ತು. ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿಗೆ ಬಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಅದು ಇದು ಇದೇ ಇರುತ್ತಲ್ಲ, ಮನೆಗೆ ಏನು ಖಾಲಿಯಾಗಿತ್ತು ನೋಡಿಕೊಂಡು ಎಲ್ಲ ತಗೊಂಡು ಮನೆಗೆ ಬಂದೆ. ಇದನ್ನೆಲ್ಲ ಇವಾಗ ಜೋಡಿಸ್ಕೊಬೇಕು. ತರಕಾರಿಗಳು ಎಲ್ಲ ಏನು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕು ಅದನ್ನೆಲ್ಲ ಎತ್ತಿಟ್ಕೊಳ್ಳಲ್ಲ, ಅಲ್ಲೇ ಇಟ್ಕೊಂಡು ಸಾಂಬಾರು ಮಾಡ್ಕೊತೀನಿ. ಹೀರೆಕಾಯಿ ಸಾಂಬಾರು ಮಾಡಬೇಕಿತ್ತು, ಉಪ್ಸಾರು. ಹಾಗಾಗಿ ಇದನ್ನು ಇವಾಗ ಯೂಸ್ ಮಾಡೋಣ ಅಂಥೇಳಿ ಇಲ್ಲೇ ಇಟ್ಕೊಂಡೆ. ಸ್ವಲ್ಪ ಬೀನ್ಸು, ಕ್ಯಾರೆಟ್ ಎಲ್ಲ ತಂದಿದ್ದೆ. ಸ್ವಲ್ಪನೇ ತಂದಿದ್ದೀನಿ, ಒಂದು ಕಾಲು ಕೆ ಜಿ ಆಗುವಷ್ಟು. ತುಂಬಾ ಜಾಸ್ತಿ ತಂದಿಲ್ಲ, ಯಾಕೆಂದರೆ ತಂದು ಫ್ರಿಡ್ಜಲ್ಲಿ ಜಾಸ್ತಿ ದಿನ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಲ್ವಾ. ಅಲ್ಲಿ ಬೇಕಾದದ್ದಲ್ಲೇ ಸಿಗುತ್ತೆ ಫ್ರೆಶ್ಶಾಗಿ, ಹಾಗೆ ಹೋಗೋದು ತರೋದಷ್ಟೇ. ಈರುಳ್ಳಿ ಅಷ್ಟೇ 1 kg ಅಷ್ಟು ತೊಗೊಬಂದೆ. ಇದನ್ನೆಲ್ಲ ತೊಗೊಬಂದು ಎಲ್ಲನೂ ಜೋಡಿಸ್ಕೊತಾ ಇರ್ತೀನಿ. ಹಾಗೆ ಕಲ್ಲಂಗಡಿ ಹಣ್ಣು ತೊಗೊಬಂದೆ. ತುಂಬ ದಿನ ಆಗಿತ್ತು. ಇವಾಗ ಬೇರೆ ವೆದರ್ ಬೇರೆ ಸರಿ ಇಲ್ಲ, ಆದರೆ ಏನು ಮಾಡಲಿ, ಏನೂ ತಿಂದಿಲ್ಲ ಅಂದ್ರೂ ಇರೋಕ್ಕಾಗಲ್ವಲ್ಲ. ಸ್ವಲ್ಪ ಬೆಣ್ಣೆ ತಂದಿದ್ದೆ, ಆ್ಯಪಲ್ಲು, ಪನ್ನೀರು ಇದೆಲ್ಲ ತೊಗೊಬಂದೆ. ಈ ವೆದರ್ಗಂತೂ ಜ್ಯೂಸ್ಗಳು ಮಾಡ್ಕೊಂಡಂತೂ ಕುಡಿಯೋಕ್ಕಾಗಲ್ಲ, ತುಂಬ ಕೋಲ್ಡ್ ಇದೆ ವೆದರು. ಇವಾಗ ಏನೇ ಇದ್ದರೂ ಸ್ವಲ್ಪ ಜೀರಿಗೆ ಕಷಾಯ ಅಂಥದ್ದು ಇಂಥದ್ದು ಸ್ವಲ್ಪ ಚುರುಕು ಮಾಡ್ಕೋಬೇಕು ಬಾಡಿನ. ತುಂಬ ಕೋಲ್ಡ್ ಮಾಡ್ಕೋಬಾರ್ದು ಈ ಶೀತದ ಟೈಮಲ್ಲಿ, ತುಂಬ ಒಳ್ಳೆಯದಲ್ಲ. ಹಾಗಾಗಿ ಜ್ಯೂಸ್ಗಳೆಲ್ಲ ಬಿಟ್ಟು ಸ್ವಲ್ಪ ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ನಾನು ಹಂಗಾಗಿ ಬೆಳಿಗ್ಗೆ ಟೈಮು ಸ್ವಲ್ಪ ಜೀರಿಗೆ ನೀರು ಇದನ್ನೇ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ವೆಯ್ಟ್ ಲಾಸ್ಗೂ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಸ್ವಲ್ಪ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೆಮ್ಮು ಶೀತ ಇದ್ರೂ ಈ ವೆದರ್ಗೆ ಜೀರಿಗೆ ಹೀಟ್ ಅಲ್ವಾ, ಹಾಗಾಗಿ ಶೀತಕ್ಕೆ ಸರೋಗುತ್ತೆ ಅಂತ ಹೇಳಿ ನಾನು ಜೀರಿಗೆ ನೀರನ್ನೇ ಮಾಡ್ಕೊಂಡು ಕುಡಿಯೋದು. ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡು ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸೋಸಿ ಇಟ್ಕೊಂಡೆ, ಅದನ್ನು ತೊಳೆದಿಟ್ಕೊಂಡ್ಬಿಡ್ತೀನಿ ಸಬ್ಬಕ್ಕಿ ಸೊಪ್ಪನ್ನ. ಅದಾದಮೇಲೆ ಮುಸ್ಕಿನ ಜೋಳ ತಂದಿದ್ದೆ. ಸ್ವೀಟ್ ಕಾರ್ನ್ ಜೋಳ, ಮುಸ್ಕಿನ ಜೋಳ ಎರಡೂ ಒಂದೇ ಅಂತ ಅಂದ್ಕೊತೀನಿ, ನನಗೇನೋ ಕನ್ಫ್ಯೂಸ್ ಆಗ್ತಾಯಿದೆ. ಇದು ಮುಸ್ಕಿನ ಜೋಳ, ಇದನ್ನು ಸ್ವಲ್ಪ ಎಲ್ಲನೂ ನೀಟಾಗಿ ಬಿಡಿಸಿ ಫ್ರಿಡ್ಜ್ಗೆ ಇಟ್ಕೊತೀನಿ. ನಾನು ಇವತ್ತು ಮಾಡೋಕ್ಕಾಗಲ್ಲ, ಇವತ್ತು ತುಂಬ ಕೆಲಸ ಇದೆ, ನಾಳೆಗೆ ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ರೆಡಿ ಮಾಡಿ ಎಲ್ಲ ಇಟ್ಕೊತಾ ಇದ್ದೀನಿ. ಈ ಜೋಳದ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಸಲಾಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೂ ಕೊಡ್ಬೋದು. ಹಾಗಾಗಿ ಈ ಟೈಮಲ್ಲಿ ಸಲಾಡು ಇಂಥದ್ದು ಚೆನ್ನಾಗಿರುತ್ತೆ. ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲ, ತುಂಬ ಶೀತ ಆಗಿಬಿಡುತ್ತೆ. ಇದಕ್ಕೆ ಪೆಪ್ಪರ್ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಶೀತ ಅಂತ ಆಗೋದಿಲ್ಲ. ಹೀರೆಕಾಯಿಗಳನ್ನ ಇವಾಗ ನಾನು ಯೂಸ್ ಮಾಡ್ಕೊತೀನಿ, ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಬೇಕು. ಹಾಗಾಗಿ ಅದಾದಮೇಲೆ ಸ್ವಲ್ಪ ಎಣ್ಣೆಗಳೆಲ್ಲ ಖಾಲಿಯಾಗಿತ್ತು, ಹಾಗಾಗಿ ಎಣ್ಣೆನ ರಿಫಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸನ್ಫ್ಯೂರ್ ಆಯಿಲ್ ಒಂದೊಂದೇ ಪ್ಯಾಕೆಟ್ ತರ್ತೀನಿ, ನಾನು ಜಾಸ್ತಿ ತರೋಕ್ಕೋಗಲ್ಲ. ಇದನ್ನು ಒಂದು ಪ್ಯಾಕೆಟ್ ತೊಗೊಬಂದೆ, ಒಂದು ಬಾಟ್ಲಿಗೆ ಹಾಕಿ ಇಟ್ಕೊತೀನಿ. ಯಾವಾಗಾದರೂ ಕೇಕ್ ಮಾಡಬೇಕಂದ್ರೆ ನಾವು ಈ ವೆಜಿಟೇಬಲ್ ಆಯಿಲ್ನೇ ಬಳಸಬೇಕಲ್ವ, ಹಾಗಾಗಿ ಕಡಲೆಕಾಯಿ ಎಣ್ಣೆ ಬಳಸೋಕ್ಕಾಗಲ್ಲ. ಹಾಗಾಗಿ ನಾನು ಸನ್ಫ್ಯೂರ್ ಆಯಿಲ್ ತಂದೆ. ಕಡಲೆಕಾಯಿ ಎಣ್ಣೆನೂ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಬೇಕು, ಇನ್ನು ಸ್ವಲ್ಪ ಇದೆ. ಇದು ಗಾಣದ ಎಣ್ಣೆ, ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂದ್ಬಿಟ್ಟು ನಾನು ಗಾಣದ ಎಣ್ಣೆನೇ ಯೂಸ್ ಮಾಡೋದು. ಬೇಕಂದರೆ ನಾವು ಆರ್ಡ್ರ್ ಮಾಡಿದ್ರೆ ಸಾಕು, ಅವರೇ ಮನೆ ಹತ್ರ ತಂದು ಕೊಟ್ಬಿಡ್ತಾರೆ. ಖಾಲಿ ಆದ ತಕ್ಷಣ ಕಾಲ್ ಮಾಡಿ ಹೇಳೋದಷ್ಟೇ. ಸದ್ಯಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಬೆಳಿಗ್ಗೆನೆ ಎಲ್ಲ ತಿಂಡಿ ತಿಂದದ್ದೆಲ್ಲ ಹಂಗೆ ಬಿದ್ದಿತ್ತು, ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಂಕ್ಗಳೆಲ್ಲ ನೀಟಾಗಿ ಒರೆಸ್ಕೊಂಬಿಡ್ಬೇಕು, ಇಲ್ಲಾಂದರೆ ಕರ್ಕರೆ ಆಗುತ್ತೆ. ಆಲ್ರೆಡಿ ಸ್ವಲ್ಪ ಎಷ್ಟೇ ಮಾಡಿದ್ರೂ ಈ ಬ್ಲಾಕ್ ಸಿಂಕ್ ಅಲ್ವಾ, ಸ್ವಲ್ಪ ಕರ್ಕರೆ ಥರ ಉಳಿದ್ಬಿಡುತ್ತೆ. ನಂದಿನಿ ಬೆಣ್ಣೆ ತಂದಿದ್ದೆ, ಅರ್ಧ kg ಅಷ್ಟು. ಇದನ್ನು ತುಪ್ಪ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು 2-3 ಸ್ಪೂನ್ ಬೆಣ್ಣೆ ಎತ್ತಿಟ್ಕೊತಾ ಇದ್ದೀನಿ. ಮಕ್ಕಳಿಗೆ ಒನ್ ಟೈಮ್ಗಾದ್ರೂ ರೊಟ್ಟಿ ಮಾಡಿ ಬೆಣ್ಣೆ ಹಾಕ್ಕೊಡೋಣ ಅಂತ. ಬೆಣ್ಣೆಯಲ್ಲಿ ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದನ್ನು. ಈ ತುಪ್ಪಕ್ಕೆ ನಾನು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು 4 ಮೆಣಸು, 1 ಏಲಕ್ಕಿ, 1 ಲವಂಗ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಈ ಥರ ಗಮ್ಮನ್ನವರ್ಗ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಮೆಂತ್ಯ ಮತ್ತು ಮೆಣಸು, ಲವಂಗ, ಏಲಕ್ಕಿನ ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಗಮ್ಮನ್ನವರ್ಗ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು 4-5, ಒಂದು ವೀಳ್ಯದೆಲೆ. ಕರಿಬೇವಿನ ಎಲೆ ಹಾಕಲೇಬೇಕು ಅಂತೇನಿಲ್ಲ, ಇವತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ, ನಾನು ಹಾಕ್ತಿರ್ಲಿಲ್ಲ, ಇವತ್ತು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದಕ್ಕೊಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ
ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ ತುಂಬ ಸೀದೋದು ಥರ ಆಗಿಬಿಡುತ್ತೆ. ಹಂಗಾಗಿ ಇನ್ನೊಂದು ಫ್ಲೇಮ್ನ ಆಫ್ ಮಾಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೇನೋ ಆಫ್ ಮಾಡ್ತೀವಿ, ಇನ್ನೊಂದು ಮಿನಿಟ್ 2 ಮಿನಿಟ್ ಇದೆ ಅನ್ನಂಗೆ ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಆಯಿತು ಕಂಪ್ಲೀಟಾಗಿ ಆರ್ಲಿಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಸೋದಿಸಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಖೀರ್ ಮಾಡೋಣ ಅಂತ ಅನಿಸ್ತಾ ಇತ್ತು, ಮತ್ತು ವಡೆಗೂ ಹಾಕಿದ್ದೀನಿ. ಹಾಗಾಗಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದೇ 1 ಕಪ್ಪಷ್ಟು ಶಾವಿಗೆನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಜಾಸ್ತಿ ನಾನು ರೋಸ್ಟ್ ಮಾಡ್ತಾ ಇಲ್ಲ. ಒಂದೇ ಒಂದು ಅರ್ಧ ನಿಮಿಷಗಳ ಕಾಲ ಸುಮ್ಮನೆ ಬೆಚ್ಚಗೆ ಮಾಡಿದ್ದೀನಿ ಅಷ್ಟೇ. ಅದಕ್ಕೊಂದು 2 ಕಪ್ಪಷ್ಟು ನಾನು ತಣ್ಣೀರನ್ನೇ ಹಾಕ್ತಾಯಿದ್ದೀನಿ. ಶಾವಿಗೆ ಬರೀ ನೀರಲ್ಲಿ ಬೇಯಿಸ್ಕೊಬೇಕು ಚೆನ್ನಾಗಿ, ಹಾಲು ಹಾಕ್ಕೋಬಾರ್ದು. ಫಸ್ಟೇ ಹಾಲು ಹಾಕಿದ್ರೆ ಶಾವಿಗೆ ಸರಿಯಾಗಿ ಬೇಯಲ್ಲ, ಹಾಲು ಹೊಡ್ಕೊಳ್ಳೋ ಚಾನ್ಸಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಈಗ ಬಿಸಿ ಹಾಲಿಗೆ ಒಂದೇ ಒಂದು ಸ್ವಲ್ಪ ಒಂದು 4ರಿಂದ 5 ಎಳೆಯಷ್ಟು ಕೇಸರಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮನೇಲಿತ್ತು, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಕಲ್ಲರ್ಗೋಸ್ಕರ, ಸೊ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಬೆಂದಿದೆ ನೋಡಿ ಶಾವಿಗೆ. ಇದಕ್ಕೆ ನಾನು ಇವಾಗ ಹಾಲು ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಶಾವಿಗೆ 100ಗೆ 100% ಬೆಂದ ಮೇಲೇ ನಾನು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಹಾಲು. ಇದಕ್ಕೊಂದು 1/4 ಕಪ್ಪಷ್ಟು, ಇಲ್ಲಾಂದರೆ ಇನ್ನು ಸ್ವಲ್ಪ ಜಾಸ್ತಿ ಆದರೂ ಸರಿ, ನೀವು ಸಕ್ಕರೆ ಎಷ್ಟು ತಿಂತೀರೋ ಸ್ವೀಟು ಅದಕ್ಕೆ ನೋಡಿಕೊಂಡು ನಾವು ಸ್ವೀಟ್ನ ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಕೇಸರಿ ಹಾಕಿರುವ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 2 ಪ್ಯಾಕೆಟಷ್ಟು ಬಾದಾಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ, MTRದು. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿನೂ ಕೂಡ ಆಗಲ್ಲ. ನಾಳೆವರೆಗೆ ಇಟ್ಟರೂ ಶಾವಿಗೆ ಇಷ್ಟೇ ಚೆನ್ನಾಗಿರುತ್ತೆ. ಇದೇ ಥರನೇ ಮಾಡಿ. ಫಸ್ಟೇ ನೀರಲ್ಲಿ ಬೇಯಿಸೋದ್ರಿಂದ ಶಾವಿಗೆ ಗಟ್ಟಿ ಅಂತ ಜಾಸ್ತಿ ಗಟ್ಟಿ ಆಗಲ್ಲ. ಇವಾಗ ಒಂದು ಒಗ್ಗರಣೆ ಹಾಕ್ತೀವಲ್ಲ, ಆ ಥರ ಒಂದು ಕಡಾಯಿಗೆ ಒಂದು ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾನೂ ಹಾಕ್ಕೋಬೋದು. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಯಾವುದ್ಯಾವುದಿದೆ ಅದು ಹಾಕ್ಕೊಂಡ್ರೆ ಆಗುತ್ತೆ. ಬಾದಾಮಿ ಮತ್ತು ಗೋಡಂಬಿ ಇತ್ತು, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಾದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಫಸ್ಟೇ ದ್ರಾಕ್ಷಿ ಹಾಕ್ಕೋಬಾರ್ದು, ಜಾಸ್ತಿ ಸಿದೋಗ್ಬಿಡುತ್ತೆ. ಇದು ಸ್ವಲ್ಪ ಕೆಂಪು ಆದಮೇಲೆ ಅದನ್ನು ಹಾಕ್ಕೊಳ್ಳೋಣ ದ್ರಾಕ್ಷಿನ. ಇವಾಗ ಆಗಿದೆ. ಇವಾಗ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈ ಸ್ವೀಟ್ಸ್ ಐಟಮ್ಸ್ಗೆ ತುಪ್ಪ ಮತ್ತು ಈ ದ್ರಾಕ್ಷಿ ಗೋಡಂಬಿಯಿಂದನೇ ಫೈನಲ್ ಅಂತ ಅನಿಸೋದಲ್ವ. ತುಪ್ಪ ದ್ರಾಕ್ಷಿ ಗೋಡಂಬಿ ಇಲ್ಲ ಅಂದರೆ ಯಾವುದೇ ಥರ ಸ್ವೀಟ್ಸು ಅಂತ ಅನಿಸಲ್ಲ. ಈಗ ನಾನು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರಿಗೆ ಒಂದು 2 ಲವಂಗನ ಸೇರಿಸ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ಳಿ, ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಖೀರ್ದು. ಅದಾದಮೇಲೆ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಂಡು ಖೀರು ರೆಡಿ ಮಾಡಿಟ್ಕೊಂಡೆ. ಆಲ್ರೆಡಿ ನಾನು ವಡೆಗೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ, ತುಂಬ ಟೈಮ್ ಇರಲಿಲ್ಲ, ತುಂಬ ಕೆಲಸ ಇರೋದ್ರಿಂದ ಎಲ್ಲನೂ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಕಡಲೆಬೇಳೆ ಎಲ್ಲನೂ ನಾನು ಆಲ್ರೆಡಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ. ಕಡಲೆಬೇಳೆ ಒಳಗಡೆಗೆ ಸ್ವಲ್ಪ ಚಕ್ಕೆ, 1-2 ಪೀಸ್ ಲವಂಗ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ಮತ್ತು 2 ಹಸಿರು ಮೆಣಸಿನ್ಕಾಯಿನ ನಾನು ಕಡಲೆಬೇಳೆ ಒಳಗಡೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿನ ಸಣ್ಣದಾಗಿ ಉತ್ತರಿಸ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಮಿಶ್ರಣನ. ತುಂಬಾ ಚೆನ್ನಾಗಾಗುತ್ತೆ ಇದು ವಡೆಗೆ ಪಕ್ಕ ಕಾಂಬಿನೇಷನ್ ಅಂದರೆ ರವೆ ಪಾಯಸ. ಶಾವಿಗೆ ರವೆ ಹಾಕಿ ಪಾಯಸ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಊರ ಕಡೆ ಮಾಡ್ತಿದ್ರು ನಮ್ಮಮ್ಮ. ಬಟ್ ಅಂದರೆ ನಾವು ಆ ಥರ ಕುಡಿತಾ ಇದ್ವಿ. ಈಗ ಮಕ್ಳುಗಳು ಅದ್ರ ಇಷ್ಟಪಡಲ್ಲ ಜಾಸ್ತಿ. ಇವ್ರಿಗೆ ಖೀರು ಅಂದರೆ ತುಂಬ ಇಷ್ಟ ಮಕ್ಕಳಿಗೆ, ಹಾಗಾಗಿ ಅವ್ರಿಗೋಸ್ಕರ ಖೀರು ಮಾಡಿದೆ. ಇದಕ್ಕೂ ಸೆಟ್ ಆಗುತ್ತಲ್ವ ವಡೆ ಅಂಥೇಳಿ ಖೀರು ಮಾಡಿಕೊಂಡೆ. ಇವತ್ತು ತುಂಬಾ ಕೆಲಸ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ತುಂಬ ಕೆಲಸ ಇರೋದ್ರಿಂದ ಡೀಟೈಲಾಗಿ ವಡೆ ರೆಸಿಪಿ ಹಾಕಿಲ್ಲ. ಇನ್ನೊಂದು ಸರಿ ಯಾವಾಗಾದರೂ ನಾನು ಡೀಟೈಲ್ ರೆಸಿಪಿನ ಹಾಕ್ತೀನಿ. ಇದು ಇವತ್ತಿನ ಬೆಳಿಗ್ಗೆನ ಸಾಯಂಕಾಲವರೆಗೆ ಇಷ್ಟು ಕೆಲಸ ಆಯಿತು. ಮಧ್ಯಾಹ್ನದ ಅಡುಗೆಗೆ ನಾನು ಉಪ್ಸಾರು ಮಾಡ್ಕೊಂಡಿದ್ದೆ, ಖಾರ ರುಬ್ಬಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಅದಾದಮೇಲೆ ನೈಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾರ್ಲರು ಮುಗಿಸ್ಕೊಂಡು ಬಂದು ನಾನು KLM ಮಾಲ್ಗೆ ಹೋದೆ. ಅಲ್ಲಿ ಸ್ವಲ್ಪ ಆಫರ್ ಇರುತ್ತೆ ಯಾವಾಗ್ಲೂ ಅಂತೇಳಿ ಒಂದು ಸೀರೆ ಬೇಕಾಗಿತ್ತು ವರಮಹಾಲಕ್ಷ್ಮಿಗೆ. ಇಲ್ಲಿ ಕುರ್ತೀಸ್ ಆಫರು ಇತ್ತು. 4 ಕುರ್ತೀಸ್ಗೆ 1000 ರುಪೀಸು. ಪರವಾಗಿಲ್ಲ, ವರ್ತ್ ಅಂತ ಅನಿಸ್ತು. ನಾವು ಕೂಡ 4 ಕುರ್ತೀಸ್ನ ತೊಗೊಂಡ್ವಿ. ಅದಾದಮೇಲೆ ಸ್ಯಾರಿ ಸೆಕ್ಷನ್ಗೆ ಹೋದೆ. ಆಮೇಲೆ ಸ್ಯಾರಿ ಸೆಲೆಕ್ಷನ್ ಅಷ್ಟೇ ಬೇಗನೆ ಒಂದೇ ಅಲ್ವಾ, ಬೇಗನೆ ಮಾಡ್ಕೊಂಡ್ವಿ, ಟೈಮ್ ಇರಲಿಲ್ವಲ್ಲ. ಹಾಗಾಗಿ ಒಂದು ಇಷ್ಟ ಆಯಿತು. ನಾವು ಜಾಸ್ತಿ ನೋಡೋಕೆ ಹೋಗಲ್ಲ, ಏನೇ ಆದರೂ ಅಷ್ಟೇ. ತುಂಬ ನೋಡ್ತಾಯಿದ್ರೆ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ. ನೋಡ್ತಾ ವರ್ಸ್ಟ್ ಆಗೋದೇ ಸಿಗೋದಂತೂ ಫಸ್ಟ್ ಯಾವ್ದು ನೋಡಿರ್ತೀವೋ ಅದೇನು ತೊಗೋಬೇಕು ಅಂತ ಫಸ್ಟ್ ನೋಡಿದ್ನೇ ನಾವು ಸೆಲೆಕ್ಷನ್ ಮಾಡಿದ್ವಿ. ನಾವು ತೊಗೊಂಡಿರೋದು ಸ್ವಲ್ಪ ನಮಗೆ ಇಷ್ಟ ಆಯಿತು. ನಿಮಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ಯಾರಿ ಇಷ್ಟ ಆಯಿತಾ ಮತ್ತು ಅಮೌಂಟ್ ಪ್ರೈಸ್ ಎಷ್ಟು ಕೊಡ್ಬೋದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಫುಲ್ ಡೇ ವ್ಲಾಗ್ ಇದಾಗಿತ್ತು. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.